ರಾಜ್ಯ ಬೆಚ್ಚಿ ಬಿದ್ದಿತ್ತು. ಆ ಜಿಲ್ಲೆಯ ಜನ ಬೀದಿಗೆ ಇಳಿದಿದ್ರು. ಪೊಲೀಸರು ರಣ ಬೇಟೆಗೆ ಇಳಿದಿದ್ರು. ಪೊಲೀಸ್ ಠಾಣೆ ಮುಂದೆ ಜನ ಕಿಕ್ಕಿರಿದು ಸೇರಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂದ್ರೆ 5 ವರ್ಷದ ಬಾಲಕಿ ಕಿಡ್ನಾಪ್ ಆಗಿದ್ಲು. ಶೆಡ್ ಒಂದರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಶವವಾಗಿ ಹೋಗಿದ್ಲು. ಪಾಪಿಯ ಅಟ್ಟಹಾಸ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆ ಸೈತಾನನ ಹೆಜ್ಜೆ ಗುರುತು ಹುಡುಕಿಕೊಂಡು ಹೋದಾಗ ನಡೆಯೋದು ನೀಚನ ಸಂಹಾರ. ಇಷ್ಟಕ್ಕೂ ಆ ನೀಚಾತಿ ನೀಚ ಯಾರು? ಮುಗ್ಧೆಯನ್ನ ಮುಕ್ಕಿದ ಬಳಿಕ ಕೀಚಕ ಎಲ್ಲಿಗೆ ಹೋಗಿದ್ದ? ಹೇಗಿತ್ತು ಆಪರೇಷನ್ ಕೀಚಕ? ಎಲ್ಲವನ್ನ ತೋರಿಸ್ತೀವಿ ನೋಡಿ. 5 ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು, ಆತಂಕ ಕ್ರಿಯೇಟ್ ಆಗಿತ್ತು. ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ. ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ 2-3 ರೌಂಡ್ ಫೈರ್ ಮಾಡಿದ್ದಾರೆ. ನೋಡಿ, ಈ ದೃಶ್ಯವನ್ನ ಸರಿಯಾಗಿ ನೋಡಿ. ಈ ಒಂದು ದೃಶ್ಯ ಸಿಗದೆ ಇದ್ದಿದ್ರೆ, ಈ ಒಂದು ದೃಶ್ಯ ಕ್ಯಾಮರಾ ಕಣ್ಣಿಗೆ ಬೀಳದೆ ಇದ್ದಿದ್ರೆ ನೀಚಾತಿ ನೀಚನ ನೀಚ ಕೃತ್ಯ ಬೆಳಕಿಗೆ ಬರ್ತಾನೆ ಇರಲಿಲ್ಲ. 5 ವರ್ಷದ ಮುಗ್ಧೆಯ ಸಾವಿಗೆ ನ್ಯಾಯ ಸಿಗ್ತಾಗಿರ್ಲಿಲ್ಲ. ಬದುಕಿ ಬಾಳಬೇಕಿದ್ದ ಹೆಣ್ಣು ಮಗಳನ್ನ ಮುಕ್ತಿದ್ದವನು ಸಿಗ್ತಾನೇ ಇರಲಿಲ್ಲ. ಶೆಡ್ನಲ್ಲಿ ನಡೆದು ಹೋಗಿರೋ ಹೀನ ಕೃತ್ಯದ ಹಿಂದಿನ ರಾಕ್ಷಸನ ಸಂಹಾರ ಆಗ್ತಾನೇ ಇರಲಿಲ್ಲ. ನೋಡಿ, ಅದು ಸರಿಸುಮಾರು ಬೆಳಗ್ಗೆ 10:45. ಈ ವೇಳೆ ಹುಚ್ಚನಂತೆ ರಸ್ತೆ ಮುಂದೆ ನಡ್ಕೊಂಡೊಬ್ಬ ವ್ಯಕ್ತಿ ಬರ್ತಾನೆ. ಈ ವೇಳೆ ಮನೆಯ ಕಾಂಪೌಂಡ್ನಲ್ಲಿ ಮುಗ್ಧೆಗಿರೋದನ್ನ ಗಮನಿಸ್ತಾನೆ. ಅಕ್ಕಪಕ್ಕ ಯಾರಾದ್ರೂ ಇದ್ದಾರಾ ಅಂತಲೂ ನೋಡ್ತಾನೆ. ತಲೆ ಕೆರ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾನೆ. ಆ ಕಡೆಗಿಂದ ಈ ಕಡೆ ಓಡಾಡ್ತಾ ರಸ್ತೆಯಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಮತ್ತೊಮ್ಮೆ ನೋಡಿ ಕನ್ಫರ್ಮ್ ಮಾಡ್ಕೊಳ್ತಾನೆ. ನಂತರ ಹಿಂದೆ ಮುಂದೆ ಓಡಾಡಿ ಜೇಬಲ್ಲಿದ್ದ ಚಾಕ್ಲೇಟ್ ಎತ್ಕೊಂಡು ಗೇಟ್ ಬಳಿ ಹೋಗ್ತಾನೆ. ಬಾಲಕಿಗೆ ಚಾಕ್ಲೇಟ್ ಕೊಟ್ಟು ಕೈ ಹಿಡ್ಕೊಳ್ತಾನೆ. ಪುಟ್ಟ ಹುಡುಗಿ ಅಂತಲೂ ನೋಡದೆ ಪುಸಲಾಯಿಸ್ತಾನೆ. ಕಿವಿಯಲ್ಲಿ ಅದೇನನ್ನೋ ಪಿಸುಗುಡ್ತಾನೆ. ಹೀಗೆ ಮನೆಯೊಂದರ ಗೇಟಿನ ಹೊರಗಡೆಯಿಂದ ಹೊಂಚಾಕೊಂಡು ಬಾಲಕಿಯನ್ನ ಯಾಮಾರಿಸ್ತಿರೋ ಈ ಕಿರಾತಕ ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾನೆ. ಅಂದರೆ ಚಾಕ್ಲೇಟ್ ಪಡೆದ ಬಾಲಕಿಯನ್ನೇ ಕಿಡ್ನಾಪ್ ಮಾಡ್ತಾನೆ. ಮುಂದಿನ ಗೇಟ್ನಿಂದ ಸೈಡ್ಗೆ ಹೋದವನು ಕಾಂಪೌಂಡ್ ಹತ್ತಿ ಬಾಲಕಿಯನ್ನ ಎತ್ಕೊಂಡು ಜೂಟಾಗ್ತಾನೆ. ಒಂದೇ ಒಂದು ಸೆಕೆಂಡು ಯೋಚನೆ ಮಾಡದೆ ಅಲ್ಲಿಂದ ಕಾಲ್ ಕೀಳ್ತಾನೆ. ಪ್ರಿಯ ವೀಕ್ಷಕರೇ, ಅದು ಏಪ್ರಿಲ್ 13ನೇ ತಾರೀಕು. ಹುಬ್ಬಳ್ಳಿಯ ಅಧ್ಯಾಪಕ ನಗರದ ವ್ಯಾಪ್ತಿಯ ಏರಿಯಾ ಅದು. ಬೆಳಗ್ಗೆ 10:45 ಸುಮಾರು. ಕೇವಲ ಒಂದೇ 1 ನಿಮಿಷ 19 ಸೆಕೆಂಡ್ನಲ್ಲಿ ಅದೊಬ್ಬ ಕಾಮ ಕ್ರಿಮಿ 5 ವರ್ಷದ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡೇ ಬಿಡ್ತಾನೆ. ಆದ್ರೆ ಮಗಳನ್ನ ಆಟ ಆಡೋದಕ್ಕೆ ಬಿಟ್ಟಿದ್ದ ಅಮ್ಮನಿಗೆ ತನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ, ಕೀಚಕನ ಕೈಯಲ್ಲಿ ಸಿಲುಕ್ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾಗಲ್ಲ. ಅವರ ಪಾಡಿಗೆ ಅವರು ಮನೆ ಕೆಲಸ ಮಾಡಿಕೊಂಡು ಗಿದ್ದು ಬಿಡ್ತಾರೆ. ಪಾಪ ಅವ್ರಿಗೇನ್ ಗೊತ್ತಿತ್ತು ಬೀದಿಯಲ್ಲಿ ರಾಕ್ಷಸ ಬರ್ತಾನೆ ಅಂತ. ಆ ರಾಕ್ಷಸ ತನ್ನ ಮಗಳನ್ನೇ ಎತ್ಕೊಂಡು ಹೋಗ್ತಾನೆ ಅಂತ. ಹಾಗೇನಾದ್ರೂ ಮೊದ್ಲೇ ಗೊತ್ತಿದ್ದಿದ್ರೆ ಮಗಳನ್ನ ಅಮ್ಮ ಜೋಪಾನ ಮಾಡ್ತಿದ್ರು. 10 ಗಂಟೆಗೆ ಕೆಲ್ಸಕ್ಕೆ ಕರ್ಕೊಂಡೋಗಿದ್ದೆ ರೀ. ಗೇಟ್ನ ಆಡಂತಿದ್ರು ನೋಡಿ, ನೀ ಫೋನ್ ಹಿಡ್ಕೊಂಡು ಕುಂತಿದ್ರು. ಹೊಳ್ಳಿ ಬರತ್ಲೆ 2 ನಿಮಿಷ ಒಳಗೆ ಹೋಗಿ ಹೊರ ಬಂದೇನಿ. ಇದ್ದಿದ್ದಿಲ್ಲ, ಹುಡ್ಕ್ಯಾಣಿ ಗಾಬರಿಯಾಗಿ ಹುಡ್ಕ್ಯಾಣಿದೆ. ನಾನು ಮನೆಗೆ ಹೋಗಿ ಆಣ ಅಂತ ತೊಗೊಂಡಿದ್ದೆ. ಯಾಕೆ ಹಂಗೆ ಮನೆಗೆ ಹೋಗಲ್ರಿ. ಆಮೇಲೆ ಮನೆ ಅಲ್ಲೇ ಹುಡುಕ್ಯಾಡಿ, ಅಯ್ಯೋ ನನ್ನ ಮಗಳು ಎಲ್ಲೇ ಹೋಗೈತೆ ಅಂತ ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರು. ಆದ್ಯ ಕಾಣವಲ್ ತಡಿ ಅಂತ ತಕ್ಷಣ ಅವರು ಇಮಿಡಿಯೇಟ್ ಬಂದರು. ಅಷ್ಟರು ಕೂಡಿ ಹುಡುಕಿದ್ರು ಸಿಗಲ್ಲ. ಇಷ್ಟು ಅಷ್ಟು ಮನ್ಯಾಗ ಮಾಡಿಬಿಟ್ಟಾರೆ. ಏನು ಮಾಡ್ಬೇಕ್ರಿ? ನಾನು ನೋಡಿಲ್ಲಕ್ಕಿನ್ನ ಈಗಿನ್ನೇ
ಬಾಲಕಿಯ ತಂದೆ ಒಬ್ಬ ಪೇಂಟರ್, ದಿನಗೂಲಿಕಾರ. ತಾಯಿಯೂ ಕೂಡ ಅವರಿವರ ಮನೆ ಕೆಲಸಕ್ಕೆ ಹೋಗ್ತಾಗಿರ್ತಾರೆ. ಗಂಡನಿಗೆ ನನ್ನಿಂದ ಸ್ವಲ್ಪನಾದ್ರೂ ಸಹಾಯ ಆಗ್ಲಿ ಅಂತ 5 ವರ್ಷದ ಮಗಳನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಮಗಳನ್ನ ಹೊರಗಡೆ ಬಿಟ್ಟು ಆಕೆ ಕೆಲಸ ಮಾಡಿಕೊಂಡು ಮನೆಗೆ ಹೋಗ್ತಿದ್ರು. ಹೀಗೆ ಏಪ್ರಿಲ್ 13ನೇ ತಾರೀಕು ಕೂಡ 5 ವರ್ಷದ ತನ್ನ ಮಗಳನ್ನ ಕರ್ಕೊಂಡು ಮನೆ ಕೆಲಸಕ್ಕೆ ಅಂತ ಹೋಗಿದ್ರು. ಈ ವೇಳೆ ಬಾಲಕಿ ಕಾಂಪೌಂಡ್ ಒಳಗೆ ಆಟವಾಡ್ತಿರ್ತಾಳೆ. ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ದ ಮಹಿಳೆಗೆ ವಾಪಸ್ ಬಂದಾಗ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿತ್ತು. ಯಾಕಂದ್ರೆ ಆಟ ಆಡ್ಕೊಂಡಿದ್ದ ಮಗಳು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದ್ಲು. ಹೀಗಾಗಿ ಸ್ಥಳೀಯರೆಲ್ಲ ಸೇರ್ಕೊಂಡು 5 ವರ್ಷದ ಬಾಲಕಿಯನ್ನ ಹುಡುಕೋಕೆ ಟ್ರೈ ಮಾಡ್ತಾರೆ. ಪೊಲೀಸರು ಕೂಡ ತನಿಖೆಗೆ ಇಳಿತಾರೆ. ಆಗ ಪೊಲೀಸರಿಗೆ ಮೊದಲು ಸಿಗೋದೆ ಈ ಸಿಸಿ ಕ್ಯಾಮೆರಾ. ಕ್ಯಾಮ್ರಾದ ದೃಶ್ಯ ಸಿಕ್ತಾಗಿದ್ದಂತೆ ಎಲ್ಲರಿಗೂ ಕನ್ಫರ್ಮ್ ಆಗಿತ್ತು. 5 ವರ್ಷದ ಹೆಣ್ಣು ಮಗಳನ್ನ ಯಾರೋ ಪಾಪಿ ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು, ಚಾಕ್ಲೇಟ್ ತೋರಿಸಿ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋದು. ಹೀಗಾಗಿ ಕಿರಾತಕನಿಗೆ ಪೊಲೀಸರು ತಡಕಾಡೋಕೆ ಶುರು ಮಾಡ್ತಾರೆ. ಈ ನಡುವೆ ಬಾಲಕಿ ಶೆಡ್ ಒಂದರಲ್ಲಿ ಸಿಗ್ತಾಳೆ. ಆದ್ರೆ ಆ ಬಾಲಕಿ ಜೀವಂತವಾಗಿರಲಿಲ್ಲ. ಬಾಳಿ ಬದುಕಬೇಕಿದ್ದ, ಅಪ್ಪ ಅಮ್ಮನ ಜೊತೆ ಬೆಳೆಯಬೇಕಿದ್ದ, ಅಪ್ಪ ಅಮ್ಮನಿಗೆ ಆಸರೆಯಾಗಿ ನಿಲ್ಲಬೇಕಿದ್ದ, ಅಪ್ಪ ಅಮ್ಮನ ಕನಸುಗಳನ್ನ ಈಡೇರಿಸ್ತೀನಿ ಅಂತ ಹೇಳ್ತಿದ್ದ ಮುಗ್ಧೆ ಕೊಲೆಯಾಗಿ ಹೋಗಿದ್ಲು. ಇಲ್ಲಿ ಮಗು ಎತ್ಕಂಡ್ ಓಡಿ ಹೋಗಿದ್ದ ಆ ನೀಚಾತಿ ನೀಚ ಏನೂ ಅರಿಯದ ಬಾಲಕಿ ಅಂತಲೂ ನೋಡದೆ ಅತ್ಯಾಚಾರ ಎಸಗಿದ್ದ. ಬಾಲಕಿ ಕೂಗಾಡಿ ಜೋರಾಗಿ ಕಿರಿಚಿಕೊಳ್ಳೋಕೆ ಶುರು ಮಾಡ್ತಿದ್ದಂತೆ ಕುತ್ತಿಗೆ ಬಿಗಿದು ಕೊಂದೇ ಬಿಟ್ಟಿದ್ದಾನೆ. ಐದು ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು, ಆತಂಕ ಕ್ರಿಯೇಟ್ ಆಗಿತ್ತು. ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ. ಇಮಿಡಿಯೇಟಾಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ. ಕಿಡ್ನಾಪ್ ಆದ ಸ್ಥಳದಿಂದ ಪುಟ್ಟ ಬಾಲಕಿ ಶವವಾಗಿ ಸಿಕ್ಕಿರೋ ಶೆಡ್ಗೆ ಕೇವಲ 500 ಮೀಟರ್ ಅಷ್ಟೇ ಅಂತರ. ಅದು ಕೂಡ 10:45ಕ್ಕೆ. ಬಾಲಕಿಯನ್ನ ಎತ್ತಾಕೊಂಡು ಹೋದವನು ಕೇವಲ ಅರ್ಧ ಗಂಟೆಯ ಅಂತರದಲ್ಲಿ 100 ಕಾಲ ಬಾಳಿ ಬದುಕಬೇಕಿದ್ದ ಹೆಣ್ಣು ಮಗಳನ್ನ ಮುಕ್ಕಿ ಹಾಕಿದ್ದಾನೆ. ಬಳಿಕ ಬಾಲಕಿಯನ್ನ ಹೊಡೆದು ಕುತ್ತಿಗೆ ಬಿಗಿದು ಕೊಂದು ಎಸ್ಕೇಪ್ ಆಗಿದ್ದಾನೆ. ಇದಾಗಿ 1.5 ಗಂಟೆಯ ನಂತರ ಬಾಲಕಿಯ ಮೃತದೇಹ ಸಿಗುತ್ತೆ. ನಡೆದು ಹೋಗಿರೋ ಘನಘೋರ ತಿಳಿದು ಇಡೀ ರಾಜ್ಯ ಬೆಚ್ಚಿ ಬೀಳುತ್ತೆ. ಹುಬ್ಬಳ್ಳಿ, ಧಾರವಾಡದ ಜನತೆ ಮರುಗಿ ಹೋಗ್ತಾರೆ. ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸ್ತಿರೋ ಈತನನ್ನ ಬಂಧಿಸಲೇಬೇಕು, ಇವನನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಹೆಣ್ಣು ಮಕ್ಕಳಿಂದ ಆಕ್ರೋಶದ ಕಟ್ಟೆಯೇ ಹೊಡೆದಿತ್ತು. ನಮ್ದು ಒಂದು ಬೇಡಿಕೆ ಏನಂತಂದ್ರೆ ಅವನಿಗೆ ಇಲ್ಲಿ ನಮ್ಮ ಮುಂದೆ ಕರ್ಕೊಂಡು ಬರಬೇಕು. ಅವ್ನು ಕರ್ಕೊಂಡು ಬರುವ ಮಟ್ಟ ನಾವು ಇಲ್ಲಿಂದ ಹೋಗಂಗಿಲ್ಲ. ಅವ್ನು ಬರಬೇಕು, ಅವನಿಗೆ ಗೋಲಿಬಾರ್ ಮಾಡಬೇಕು. ಗೋಲಿಬಾರ್ ಮಾಡಿದ್ರೆ ಬಿಹಾರದಾಗ ಅವ್ರ ಮಂದಿ ಏನದಾರಲ್ಲ ಅವ್ರಿಗೆ ಗೊತ್ತಾಗಬೇಕು ಇಲ್ಲಿ ಏನಾತಂತೇಳಿ. ಆ ಥರ ಅವನ ಮೇಲೆ ಆಕ್ಷನ್ ತಗೋಬೇಕು. ನಮ್ಮ ಕರ್ನಾಟಕ ಪೊಲೀಸ್ ಅವ್ರದ್ದು ಏನು ತಡಕ್ ಅಂತೇಳಿ ತೋರಿಸಬೇಕು. ನಮ್ಮ ಪಬ್ಲಿಕ್ ನಾವೇ ನೋಡ್ಬೇಕು, ಅವ್ನಿಗೆ ನಮ್ ಕಳಿಸ್ಬೇಕು, ನಮ್ಮ ಮುಂದೆ ನಡಿಬೇಕು, ನಮ್ಮ ಮುಂದೆ ನಾವು ಶೂಟ್ ಮಾಡಬೇಕು. ಪ್ರಪಂಚದ ಬಗ್ಗೆ ಏನೂ ಅರಿಯದ, ಸರಿ ತಪ್ಪು ತಿಳಿಯದ ಹೆಣ್ಣು ಮಗಳ ಮೇಲೆ ಮುಗಿ ಬಿದ್ದಿದ್ದಾನೆ ಅಂದ್ರೆ ಅವನು ಮನುಷ್ಯನೇ ಅಲ್ಲ, ಅವನು ಮನಸ್ಸೇ ಇಲ್ಲದ ಪರಮ ಪಾಪಿ. ಅಂತಹ ನೀಚನನ್ನ ಬಂಧಿಸಬೇಕು ಅಂತ ಜನ ಪೊಲೀಸ್ ಠಾಣೆಯ ಎದುರೇ ಪ್ರತಿಭಟನೆಗೆ ಕೂರ್ತಾರೆ. ನ್ಯಾಯಕ್ಕಾಗಿ ಘೋಷಣೆಗಳನ್ನೇ ಕೂಗ್ತಾರೆ. ಇಷ್ಟೇ ಯಾಕೆ, ಖುದ್ದು ಪೊಲೀಸ್ ಕಮಿಷನರ್ರೇ ಬಂದು ಪ್ರತಿಭಟನಾಕಾರರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಸಾರ್ವಜನಿಕರು ಕೇಳೋದಿಲ್ಲ, ಪೊಲೀಸರ ಮಾತಿಗೂ ಕರಗೋದಿಲ್ಲ. ನ್ಯಾಯ ಸಿಗೋ ತನಕ ಇಲ್ಲೇ ಗಿರ್ತೀವಿ ಅಂತ ಪ್ರತಿಭಟನೆಗೆ ಕೂತೇ ಬಿಡ್ತಾರೆ.
ನೋಡಿ, ನೀಚಾತಿ ನೀಚನನ್ನ ಬರೀ ಬಂಧಿಸೋದಲ್ಲ, ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಂತ ನೂರಾರು ಮಂದಿ ರಸ್ತೆಯಲ್ಲಿ ಆಕ್ರೋಶ ಹೊರಹಾಕ್ತಾರೆ. ಹುಬ್ಬಳ್ಳಿಯ ಕಿಮ್ಸ್ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕ್ತಾರೆ. ಕರವೇ ಕಾರ್ಯಕರ್ತರು ಕೂಡ ಪ್ರತಿಭಟನೆಗೆ ಇಳಿತಾರೆ. ಎಲ್ಲರೂ ಸೇರಿಕೊಂಡು ರಸ್ತೆ ಸಂಚಾರ ತಡೀತಾರೆ. ಹುಬ್ಬಳ್ಳಿ ರಸ್ತೆ ಬಂದ್ ಮಾಡ್ತಾರೆ. ಒಂದು ಕಡೆ ನೋವಿನ ಕಿಚ್ಚು, ಅನ್ಯಾಯದ ವಿರುದ್ಧ ಹೋರಾಟ, ನ್ಯಾಯಕ್ಕಾಗಿ ಕೂಗು ನಡೀತಾಗಿದ್ರೆ ಮತ್ತೊಂದ್ ಕಡೆ ಅಶೋಕನಗರ ಪೊಲೀಸರು ಪರಮ ಪಾಪಿಯನ್ನ ಹುಡುಕೋಕೆ ಮುಂದಾಗ್ತಾರೆ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ನೀಚನಿಗೆ ಬಲೆ ಬೀಸ್ತಾರೆ. ಹೀಗೆ ಬಲೆ ಬೀಸಿದ ಕೆಲ ಗಂಟೆಗಳಲ್ಲಿ ಕಿರಾತಕ ಪೊಲೀಸರ ಬಲೆಯಲ್ಲಿ ಸಿಲುಕೆ ಬಿಟ್ಟಿದ್ದ. ಅದು ಕೂಡ ಬಾಲಕಿಯ ಜೀವ ತೆಗೆದ ಬಳಿಕವೂ ಈ ಪರಮ ಪಾಪಿ ಓಡಿ ಹೋಗಿಲ್ಲ. ಏರಿಯಾ ಬಿಟ್ಟು ಎಸ್ಕೇಪ್ ಆಗೋ ಪ್ಲಾನ್ ಕೂಡ ಮಾಡಿಲ್ಲ. ಘಟನೆ ನಡೆದ 1 ಕಿಲೋಮೀಟರ್ ದೂರದಲ್ಲೇ ನಡೆದುಕೊಂಡು ಹೋಗ್ತಿದ್ದ. ತಾನು ಎಂತಹ ಪಾಪ ಮಾಡಿದ್ದೇನೆ, ತಾನೆಂತ ನೀಚಾತಿ ನೀಚ ಕೃತ್ಯ ಎಸಗಿದ್ದೀನಿ ಅನ್ನೋ ಅರಿವೇ ಇಲ್ಲದೆ ಓಡಾಡ್ತಿದ್ದ ಇಂತಹ ವ್ಯಕ್ತಿಯನ್ನ ಪೊಲೀಸರು ಎತ್ತಾಕೊಂಡು ಬರ್ತಾರೆ. ನಮಗೆ ಸಿಕ್ಕಂತ CCTV ಫುಟೇಜು ಮತ್ತೆ ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು 3-4 ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ. ಮತ್ತು ಅದು ಕನ್ಫರ್ಮೇಟರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿ ಐಡೆಂಟಿಟಿಯನ್ನು, ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆಯಾಗಿದೆ ಮತ್ತು CCTV ಸಿಕ್ಕಿದೆ, ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ. ಆಟ ಆಡ್ಕೊಂಡಿದ್ದ ಹೆಣ್ಣು ಮಗಳ ಬಾಳಲ್ಲಿ ಯಮನಂತೆ ಬಂದಾಗಿ ನೀಚ ಕೊಲೆಗಡುಕ ಕೊಲೆ ಮಾಡಿ ಎಲ್ದಿಗೂ ಓಡಿ ಹೋಗಿರಲ್ಲ. ಬದಲಿಗೆ ತಾನು ಏನೂ ಮಾಡೇಗಿಲ್ಲ ಅನ್ನೋ ರೀತಿ ಕೊಲೆ ನಡೆದ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ಓಡಾಡ್ಕೊಂಡಿದ್ದ. ಇದನ್ನ ಗಮನಿಸಿದ ಪೊಲೀಸರು ಪಾಪಿಯನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಈ ವೇಳೆ ಕೀಚಕನ ಹಿನ್ನೆಲೆಯನ್ನ ಕೆದಕೋಕೆ ನೋಡ್ತಾರೆ. ಆಗ ಗೊತ್ತಾಗಿದ್ದೆ ಇವನ ಹೆಸರು ರಿತೇಶ್ ಕುಮಾರ್ ಅನ್ನೋದು. ಈತ ಬಿಹಾರದ ಪಟ್ನಾದ ಮೂಲದವನು, 35 ವರ್ಷ ವಯಸ್ಸು. ಇಷ್ಟೇ ಅಲ್ಲ, ಈ ನೀಚ ಹುಬ್ಬಳ್ಳಿಗೆ ಬಂದು ಕೇವಲ 2 ತಿಂಗಳಷ್ಟೇ ಆಗಿದೆ. ದಾರಿಹಾಳ ಅಂಡರ್ ಪಾಸ್ ಬಳಿಯ ಅದೊಂದು ಪಾಡು ಬಿದ್ದ ಮನೆಯಲ್ಲಿ 2 ತಿಂಗಳು ಕಳೆದೇ ಬಿಟ್ಟಿದ್ದಾನೆ. ಅಲ್ಲದೆ ಹುಬ್ಬಳ್ಳಿಯಲ್ಲಿ ಬೀದಿ ಅಲೆದು ಬಿಟ್ಟಿ ಊಟ ತಿನ್ಕೊಂಡು ಅಲಿತಿದ್ದ. ಕೆಲಸ ಮಾಡೋಕೆ ಶಕ್ತಿ ಇದ್ರು ಕೈಲಾಗದವನಂತೇಗಿದ್ದ. ಹುಬ್ಬಳ್ಳಿಯ ನೀರು ಕುಡ್ಕೊಂಡು ಹುಬ್ಬಳ್ಳಿಯ ಜನ ನೀಡೋ ಊಟ ತಿನ್ಕೊಂಡು ಓಡಾಡ್ತಿದ್ದ ಈ ರಿತೇಶ್ ಕುಮಾರ್ ಕೊನೆಗೆ ಹುಬ್ಬಳ್ಳಿಯ ಈ ಪುಟ್ಟ ಕಂದಮ್ಮನನ್ನ ಕೊಂದು ಹಾಕಿದ್ದಾನೆ. ಒಂದು ಮಕ್ಕಳಿಗೆ ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳ್ರಿ, ಅಂತವ್ರ ಮೊದ್ಲು ಹೊರಗೆ ತಂದು ಸಾಯಸ್ ಅಂತ ಹೇಳಿ ನಮ್ಮ ಕೈಯಾಗ ಕೊಟ್ಟು ಬಿಡ್ರಿ. ಬರೇ ಹುಬ್ಳ್ಯಾಗ ಹಿಂಗ ಅಂತವ ಅಲ್ಲಿ ನೋಡಿದ್ರೆ ಅವಾಗೂ ಕೊಲೆ ಆತ. ಬರೀ ಇಂಥದ್ ಮಾಡ್ಕೊಂತ ಹೋದ್ರೆ ಹೆಣ್ಮಕ್ಳು ಹೆಂಗಿರ್ಬೇಕ್ರಿ, ನಾವು ದುಡಿಬೇಕ ಬೇಡ, ಇಲ್ಲ ದುಡ್ಡು ತಂದ ಹಾಕ್ರಿ. ಅದು ನೋಡಿಲ್ಲ, ಈಟ 5 ವರ್ಷದ ಕೂಸ, 4 ವರ್ಷದ, ಅದಕ್ಕೆ ಹಂಗೆ ಜೀವನ ಮಾಡ್ಬೇಕು. ಅವ್ರ ಸಂಬಂಧ ಸಿಸಿ ಕ್ಯಾಮೆರಾದಲ್ಲಿ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋ ಇವನು ಮೆಂಟಲ್ ಕಂಟ್ರಿ ಮೆಂಟಲ್. ಹೆಣ್ಣು ಮಕ್ಕಳನ್ನ ಯಾಮಾರಿಸೋ ಮೆಂಟಲ್ ಇವನು. ಪುಟ್ಟ ಬಾಲಕಿ ಅಂತಲೂ ನೋಡದೆ ಆಕೆಯನ್ನ ಯಾಮಾರಿಸಿ ಮಾಡಬಾರದು ಮಾಡಿರೋ ರಾಕ್ಷಸನಿವನು. 5 ವರ್ಷದ ಪುಟ್ಟ ಬಾಲಕಿ ಅಂತಲೂ ನೋಡದೆ ಮುಕ್ಕಿದ ಕಾಮುಕನಿವನು. ಇಂತಹ ಕಟುಕನ ಸಂಹಾರಕ್ಕೆ ಇಡೀ ಹುಬ್ಬಳ್ಳಿಯ ಜನ ಆಗ್ರಹಿಸ್ತಾರೆ. ಮನಸ್ಸಲ್ಲಿದ್ದ ಕೋಪವನ್ನೆಲ್ಲ ಒಬ್ಬನ ಮೇಲೆ ತೀರಿಸ್ಕೋಬೇಕು ಅಂತ ಕಾದಿರ್ತಾರೆ. 6 ತಿಂಗಳಲ್ಲಿ 2ನೇ ಸಾರಿ ಸರ್ ಇದು. ನಾನೇಂತೇನು ಸರ್, ಅವ್ರು ಕಾನೂನು ಹಾಕಿದ್ವಿ, ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ ಸರ್. ಆದ್ರೆ ಅಂತಲ್ಲ ಒಂದು ಶೂಟ್ ಆಕ್ಸೆಪ್ಟ್ ಮಾಡಿಬಿಡ್ರಿ, ಎನ್ಕೌಂಟ್ ಮಾಡಿಬಿಡ್ರಿ ಅಂದ್ರೆ ಮನುಷ್ಯಗೆ ಹೆದರಿಕೆ ಇರ್ತದೆ ಸರ್. ಏನು ಸರ್, ಇವ್ ಮೂಲತಃ ಇಲ್ಲಿಯೋ ಅಂತ ಯಾರಿಗೂ ಪ್ರಾಪರ್ ಗೊತ್ತಿಲ್ಲ. ಕೇಳಿದ್ರೆ ಇವನು ಬಿಹಾರಿ, ಇವ್ನು ಕನ್ನಡನ ಬರಂಗಿಲ್ಲ ಸರ್ ಮಾತಾಡ್ಲಿಕ್ಕೆ. ಅವನಿಗೆ 2 ಹೊಡ್ಯಾಕ್ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಏನ್ ಸರ್, ಅವ್ ಎಲ್ಲದಂಗೆ ಗೊತ್ತಿಲ್ಲ ಸರ್. ಭಾಳ ದಿವಸದಿಂದ ಅದೊಂದು ಹಳೆ ಶೆಡ್ ಒಳಗೆ ಇದ್ದಾನೆ ಸರ್. ಅಲ್ಲಿ ಗುಟ್ಗ ಇದೆ ಸರ್, ಮತ್ತೆ ದಾರು ಕುಡಿದ್ರು ಇದೆ, ಪಾಕೆಟ್ ಇದಾವೆ ಸರ್. ಅವ್ನಿಗೆ ಹೊಡ್ಯಾಕ್ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಅವನ ಹೆಸರು ಗೊತ್ತಿಲ್ಲ, ಅವನ ಸೈಕು ಇದ್ದಾನೆ ಸರ್. ನಿಮಗೆ ಇನ್ನೊಂದು ದೃಶ್ಯವನ್ನ ನಾವು ತೋರಿಸಲೇಬೇಕು.
ಇಲ್ಲಿ ಧಿಕ್ಕಾರ ಹಾಕಿದ ಜನ ಪೊಲೀಸರ ಮಾತನ್ನ ಕೇಳದೆ ಕೋಪ ಹೊರಹಾಕ್ತಿದ್ದಾರೆ. ಅದೇ ಜನ ಈಗ ಪೊಲೀಸರಿಗೆ ಜೈಕಾರ ಹಾಕ್ತಿದ್ದಾರೆ. ಪೊಲೀಸ್ ಸಿಬ್ಬಂದಿಯವರಿಗೆ ಇಂತಹ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು ಕಣ್ರಿ. ಇಂತಹ ಸನ್ನಿವೇಶ ಯಾವ ತಂದೆ ತಾಯಿಗೂ ಬರಬಾರ್ದು ಕಣ್ರಿ. ಪ್ರತಿದಿನ ಅಪ್ಪ ಅಂತ ಓಡೋಡಿ ಬರ್ತಿದ್ದ ಮಗಳನ್ನ ಇದೇ ಕೈಗಳಲ್ಲಿ ತಂದೆ ಎತ್ಕೊಂಡು ಮುದ್ದಾಡ್ತಿದ್ರು. ಆಟ ಆಡಿ ಮನೆಗೆ ಬರ್ತಿದ್ದ ಮಗಳ ಕೈ ಹಿಡಿದು ಆಟ ಆಡ್ತಿದ್ರು. ಹೊರಗಡೆ ಬಿಸಿಲಿನಲ್ಲಿ ದುಡಿದು ಸುಸ್ತಾಗಿ ಬರ್ತಿದ್ದ ತಂದೆಯ ಮುಖದಲ್ಲಿ ಈ ಮುಗ್ಧೆ ನಗು ತರಿಸ್ತಿದ್ಲು. ಎಲ್ಲ ಆಯಾಸವನ್ನ ದೂರ ಮಾಡ್ತಿದ್ಲು. ಆದ್ರೀಗ ತಂದೆಯ ಕೈಗಳಲ್ಲಿ ಶವವಾಗಿ ಮಲಗಿದ್ದಾಳೆ. ಮನೆಯಲ್ಲಿ ಆಟ ಆಡಿಕೊಂಡು ಬೆಳಿಬೇಕಿದ್ದವಳು ಅಪ್ಪನ ಕೈಗಳ ಮೇಲೆ ಮಲಗಿ ಅಂತಿಮ ಯಾತ್ರೆ ನಡೆಸ್ತಿದ್ದಾಳೆ. ಈ ದೃಶ್ಯ ನೋಡಿ ಇಲ್ಲಿರೋ ಪ್ರತಿಯೊಬ್ಬರ ಕಣ್ಣಾಲೆಗಳು ತುಂಬಿ ಬಂದಿವೆ. ತಾನಾಗಿಯೇ ಕೆನ್ನೆ ಸವರಿ ಕಣ್ಣೀರು ಜಾರ್ತಾಗಿದೆ. ಮನಸ್ಸು ಭಾರವಾಗಿದೆ. ದುಃಖ ಮಡುಗಟ್ಟಿದೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕೆಂದ್ರೆ ರಾಣಿಯಂತೆ ಮಗಳನ್ನ ನೋಡಿಕೊಂಡಿದ್ದ ಅಪ್ಪನೇ ಇಲ್ಲಿ ಮಗಳ ಚಿತೆಗೆ ಬೆಂಕಿ ಇಡುವಂತಹ ಪರಿಸ್ಥಿತಿ ಬಂದು ಬಿಟ್ಟಿದೆ. ದೇವಾಂಗಪೇಟೆಯ ರುದ್ರಭೂಮಿಯಲ್ಲಿ ಬಾಲಕಿಯ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪುಟ್ಟ ಬಾಲಕಿಗೆ ಕಣ್ಣೀರ ವಿದಾಯ ಹೇಳಿದ್ರು. ಈ ವೇಳೆ ಮಹಿಳೆಯರು ಮತ್ತು ಅಂತ್ಯಕ್ರಿಯೆಗೆ ಆಗಮಿಸಿದ್ದವರು ಹಂತಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಭಾರತ ದೇಶದೊಳಗೆ ನ್ಯಾಯ ಕೊಡಿಸ್ರಿ ಹೆಣ್ಮಕ್ಳಿಗ. ನೀವು ಬಂದ 5 ಲಕ್ಷ 6 ಲಕ್ಷ ಬಂದ್ ಸಂತಾನ ಹೇಳಬೇಡ್ರಿ. ಸಾಕಾಗೈತಿ ನಮ್ ಕೇಳಿ 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 ಸಾಕಾಗೈತಿ. ಎಷ್ಟಂತ ರೊಕ್ಕ ಕೊಡ್ತೀರಿ ಆ ಖುಷಿಗೆ ವಾಪಸ್ ಬರುದಿದ್ರೆ ಕೊಡ್ರಿ. ನ್ಯಾಯ ಕೊಡಿಸೋದಿದ್ರೆ ಕೊಡಿಸ್ರಿ. ಲೇಡೀಸ್ ಮೇಲೆ ಗೌರ್ಮೆಂಟ್ ಯಾವಿಲ್ಲ. ಅವ್ರ ದುಡ್ಕೊಂಡು ತಿಂತಾರ ಅವ್ರ. ಬಡ ಕುಟುಂಬಕ್ಕೆ ಆಗಿರೋ ಅನ್ಯಾಯ. 5 ವರ್ಷದ ಹೆಣ್ಣು ಮಗಳ ಮೇಲೆ ನಡೆದ ದೌರ್ಜನ್ಯ ವಿಷಯ ಕೇಳಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕಿಮ್ಸ್ ಶವಾಗಾರಕ್ಕೆ ಭೇಟಿ ನೀಡಿದ್ರು. ನೊಂದ ಕುಟುಂಬಕ್ಕೆ ಧೈರ್ಯ ಹೇಳಿದ್ರು. ತಲೆ ತಗ್ಗಿಸ್ತಕ್ಕಂಥ ಒಂದು ಏನಿದು ಆಗಿರ್ತಕ್ಕಂಥ ಒಂದು ಘಟನೆ ಅದು. ಇದು ಇನ್ಹ್ಯೂಮನ್. ಯಾವುದೋ ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನ ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು. ಈಗ ಆಲ್ರೆಡಿ ನಾನಿವತ್ತು ಬಂದು ಈಗ ತಾನೇ ಮಗುನ ನೋಡಿದ್ರೆ ನೋಡೋಕ್ಕೂ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇಷ್ಟೆಲ್ಲ ಕಣ್ಣೀರು, ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣಕರ್ತನಾಗಿರೋ ಆ ನೀಚ ಗೆಲ್ಲಿದ್ದಾನೆ. ಅಕ್ಷರ ಕಲಿತು ಮನೆಗೆ ನೆರಳಾಗಿ ನಿಲ್ಲಬೇಕಿದ್ದ ಹೆಣ್ಣು ಮಗಳನ್ನ ಕೊಂದಿರೋ ಆ ಕಿರಾತಕ ಏನಾದ ಅನ್ನೋ ಪ್ರಶ್ನೆ ಬರ್ತಿದ್ದಂತೆ ಪೊಲೀಸರು ಆರೋಪಿಯನ್ನ ಕೆಳಕಂಡು ಬಂದಿದ್ರು. ಕೊಲೆ ನಡೆದ ಪಕ್ಕದ ಏರಿಯಾದಲ್ಲಿ ಓಡಾಡ್ಕೊಂಡಿದ್ದ ಈ ಸೈಕೋವನ್ನ ಅರೆಸ್ಟ್ ಮಾಡಿದ್ರು. 5 ವರ್ಷದ ಹೆಣ್ಣು ಮಗಳನ್ನ ಕೊಲೆ ಮಾಡಿದ್ದು ನೀನೇನಾ ಅಂತ ವಿಚಾರಣೆ ಮಾಡ್ತಾರೆ. ಹಾಗಾಗಿ ಪಾಪಿ ನಾನೇ ಅಂತ ಒಪ್ಕೊಂಡಿದ್ದಾನೆ. ಅಲ್ದೆ ತಾನು ಬಿಹಾರಿ ಮೂಲದವನು, ಇಲ್ಲದೆ ಪಕ್ಕದ ಏರಿಯಾದಲ್ಲಿ ವಾಸವಿದ್ದೆ ಅಂತ ಹೇಳಿದ್ದಾನೆ. ಹೀಗಾಗಿ ಪೊಲೀಸರು ಆರೋಪಿಯನ್ನ ಸ್ಪಾಟ್ಗೆ ಕರೆದುಕೊಂಡು ಹೋಗ್ತಾರೆ. ಸ್ಪಾಟ್ಗೆ ಕರೆದುಕೊಂಡು ಹೋಗ್ತಾಗಿದ್ದಂತೆ ಇವನಿಗೆ ಏನಾಯ್ತೋ ಏನೋ ಪಿಶಾಚಿ ತರ ವರ್ತಿಸಿದ್ದಾನೆ. ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ಬಳಿಕ ಬೇರೆ ದಾರಿ ಇಲ್ಲದೆ ನಡೆದಿತ್ತು ಎನ್ಕೌಂಟರ್. ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ PSI ಅನ್ನಪೂರ್ಣ ಅನ್ನುವಂಥವ್ರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನ ರುಕೋ ಮತ್ಬಾಗು ಅಂತಂದು ಹೇಳ್ತಾರೆ. ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ ಕಲ್ಲುಗಳು ತೊಗೊಂಡು ತೂರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ. ಏರ್ ಫೈರ್ಗೂ ನಿಲ್ಲದೇ ಇದ್ದಾಗ ಆ ವ್ಯಕ್ತಿ ಮೇಲೆ 2-3 ರೌಂಡ್ ಫೈರ್ ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಒಂದು
ಕಾಲಿನ ಭಾಗಕ್ಕೆ ಬಿದ್ದಿದೆ, ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಕಂಡು ಬಂದಿದೆ. ನೋಡಿ, ಈ ದೃಶ್ಯವನ್ನ ಒಮ್ಮೆ ನೋಡಿ. ಇದೇ ಪಾಳು ಬಿದ್ದ ಮನೆಯಲ್ಲಿ ಈ ರಿತೇಶ್ ಕುಮಾರ್ ವಾಸ ಆಗಿರ್ತಿದ್ದ. ಎಲ್ಲಿ ಖಾಲಿ ಸ್ಥಳ ಆಗಿರುತ್ತೋ ಅಲ್ಲೇ ದಿನ ಕಳೆದು ಬಿಡುತ್ತಿದ್ದ. ಹೀಗಾಗಿ ಇವನ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ಅಂತ ಪೊಲೀಸರು ಈ ಪಾಪಿಯನ್ನ ಸ್ಪಾಟ್ಗೆ ಕರೆದುಕೊಂಡು ಹೋಗ್ತಾರೆ. ಈ ವೇಳೆ ಕಾರಿನ ಮೇಲೆ ಕಲ್ಲೆತ್ತಾಕಿ ಕೇಕೆ ಹಾಕಿದ್ದಾನೆ. ತಡೆಯೋಕೆ ಬಂದವರ ಮೇಲೆ ಕಲ್ಲಿನಿಂದ ದಾಳಿ ನಡೆಸಿದ್ದಾನೆ. ಸಿಕ್ಕ ವಸ್ತುಗಳಲ್ಲಿ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ಈ ವೇಳೆ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದ್ದನ್ನ ನೋಡಿ ಮಹಿಳಾ PSI ಕೈಗೆ ಗನ್ ಎತ್ಕೊಂಡಿದ್ದಾರೆ. ವಾರ್ನಿಂಗ್ ಮಾಡಿದಷ್ಟು ಮಾಡಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ. ಗಲ್ಲಿಗೇರಿಸಿ ಇಲ್ಲವೇ ಎನ್ಕೌಂಟರ್ ಮಾಡಿ, ಅದು ಆಗದೇ ಇದ್ದಲ್ಲಿ ನಮ್ಮ ಕೈಗೆ ಕೊಡಿ, ನಾವೇ ಕೊಂದು ಹಾಕ್ತೇವೆ ಅಂತ ಜನ ಆಕ್ರೋಶ ಹೊರಹಾಕಿದ್ರು. ಈ ಜನಾಕ್ರೋಶಕ್ಕೆ ಮನ್ನಣೆ ಅನ್ನೋ ರೀತಿಯಲ್ಲಿ PSI ಅನ್ನಪೂರ್ಣ ಬಂದೂಕಿನಿಂದ ಹಾರಿದ ಗುಂಡು ಕಿರಾತಕನ ಎದೆಯಲ್ಲಿ ನೆತ್ತರು ಪುಟಿಯುವಂತೆ ಮಾಡಿತ್ತು. ಯಾವಾಗ ಎನ್ಕೌಂಟರ್ಗೆ ಕಿರಾತಕ ಬಲಿಯಾದನೆಂಬ ಸುದ್ದಿ ತಿಳಿಯುತ್ತೋ ಕಿಮ್ಸ್ ಎದುರು ಜಮಾಯಿಸಿದ್ದ ಜನತೆ ಪೊಲೀಸರ ಪರ ಜಯಘೋಷವನ್ನೇ ಹಾಕಿದ್ರು. ಅದರಲ್ಲಿಯೂ PSI ಅನ್ನಪೂರ್ಣ ಬಗ್ಗೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂದಿದೆ. ರಾಜ್ಯ ಜನಗ ಮತ್ತು ಕೃತಜ್ಞತೆ ಸಲ್ಲಿಸಿದಾರೆ ಅಂದ್ರೆ ನಮ್ದೇನು ಹೇಳ ಅಭ್ಯಂತರ ಇಲ್ಲ. ಇಡೀ ರಾಜ್ಯ ಜನ ಏನು ಸಂತೋಷ ಪಡ್ತಾರೆ ಅದೇ ನಮ್ಗೆ ಸಂತೋಷ. PSI ಅನ್ನಪೂರ್ಣ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗುಜನಟ್ಟಿ ಗ್ರಾಮದ ಯುವತಿ. ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ ಅನ್ನಪೂರ್ಣ MSc ಪದವೀಧರೆ. ಬಾಲ್ಯದಲ್ಲಿಯೇ ತಂದೆಯನ್ನ ಕಳೆದುಕೊಂಡು ತಾಯಿ ನೆರಳಲ್ಲಿ ಬೆಳೆದು PSI ಆಗಿದ್ರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಪದವಿ ಪಡೆದಿದ್ರು. ಬೆಂಗಳೂರಿನ GKVKಯಲ್ಲಿ MSc ಪದವಿಯನ್ನ ಮುಡಿಗೇರಿಸಿಕೊಂಡು ಬಂಗಾರದ ಪದಕ ಪಡೆದಿದ್ದ ಅನ್ನಪೂರ್ಣ ಪೊಲೀಸ್ ಇಲಾಖೆ ಸೇರಿದ್ರು.